ಹೊರಗೆ ಬಿಸಿಲಂತೂ ಕಂಡಪಟ್ಟೆ ಐತಿ. ಈ ಥರ ಬಿಸಿಲೊಳಗೆ ಹೊರಗೆ ಹೋಗಿ ಬಂದರೆ ಯಾರೇ ಗಾರ್ ಕುಡಿಬೇಕಂತ ಭಾಳ ಅನಿಸ್ತೈತೆ ಮನುಷ್ಯಗೆ. ಆ ಟೈಮ್ದಾಗ ನೀವು ಈ ಥರ ಮಸಾಲೆ ಮಜ್ಜಿಗೆ ಅಥವಾ ಮಟ್ಕ ಅನ್ರಿ, ಇದನ್ನು ಮಾಡಿ ಕುಡಿದ್ರೆ ಸೂಪರ್ ಅನ್ನಿಸ್ತದ. ಏನಿದಕ್ಕೆ ಇಂಗ್ರೀಡಿಯೆಂಟ್ಸ್ ಭಾಳ ಹತ್ತಂಗಿಲ್ಲ, ಮನ್ಯಾಗಿದ್ದಿದ್ದ ಮಸಾಲೆ ತೊಗೊಂಡು ಮಾಡ್ಕೊಳ್ಳೋದು ಚಲೋ ಅನಿಸ್ತದ ಮತ್ತು ಎಕ್ದಮ್ ಕೂಲ್ ಅನ್ನಿಸ್ತದ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾ ಇಲ್ಲಿ ಒಂದು ಬಟ್ಲಾಗುವಷ್ಟು ಗಟ್ಟಿ ಮೊಸರು ತೊಗೊಂಡೇನಿ ಇದನ್ನು ಮಾಡೋಕೆ. ಬಟ್ಲ ಗಟ್ಟಿ ಮೊಸರಕ್ಕೆ ಒಂದು ತಂಬ್ಗೆ ಆಗುವಷ್ಟು ನೀರು ಹಾಕೇನಿ ನಾನು. ಈಗ ಇದನ್ನು ಮಜ್ಜಿಗೆ ಮಾಡ್ಕೊಳಂತ ಬರ್ರಿ. ನಿಮ್ಗೆ ತೆಳ್ಳಗೆ ಬೇಕಾಗಿತ್ತಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕೋರಿ, ಗಟ್ಟಿ ಬೇಕಾಗಿತ್ತಂದ್ರೆ ಒಂದು ಸ್ವಲ್ಪ ಕಡಿಮೆ ನೀರು ಹಾಕೋರಿ. ನಾ ಇಲ್ಲಿ ಮೀಡಿಯಮ್ ಮಾಡ್ಕೊಂಡೀನಿ, ಈ ಕಡೆ ಗಟ್ಟಿನೂ ಅಲ್ಲ ಈ ಕಡೆ ತೆಳ್ಳಗೂ ಅಲ್ಲ, ಆ ಥರ ಮಜ್ಜಿಗೆ ಮಾಡ್ಕೊಂಡೀನಿ. ಈ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋ ಬದಲಿಗೆ ಈ ಥರ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಚಲೋ ಅನ್ನಿಸ್ತದ. ಈಗ ಮಜ್ಜಿಗೆ ರೆಡಿ ಆಗೈತಿ. ಇನ್ನು ಇದಕ್ಕೆ ಮಟ್ಟ ಮಾಡೋಕೆ ಮಸಾಲೆ ಮಾಡೋರಂತ ಬರ್ರಿ. ನಾ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ, ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡೇನಿ. ನೀವು ಇದ್ರೊಳಗೆ ಹಿಂಗೂ ಆ್ಯಡ್ ಮಾಡ್ಕೊರಿ, ನಾ ಆ್ಯಡ್ ಮಾಡಿಲ್ಲ. ಮತ್ತು ಒಂದು 4-5 ಸಲ ಬೆಳ್ಳುಳ್ಳಿ ತೊಗೋರಿ. ಇದನ್ನೆಲ್ಲ ಸಣ್ಣ ಪೇಸ್ಟ್ ಮಾಡ್ಕೊಳ್ಳೋದು, ಎಕ್ದಮ್ ಪೇಸ್ಟ್ ಮಾಡ್ಕೊಳ್ಳೋದು. ಇದನ್ನು ನೀವು ಮಿಕ್ಸಿ ಒಳಗೆ ಹಾಕಿದ್ರೂ ನಡೀತದ, ಬಟ್ ಆ ಥರ ಟೇಸ್ಟ್ ಬರೋಂಗಿಲ್ಲ. ನೀವು ಈ ಥರ ಕಲ್ಬುದೊಳಗೆ ಕುಟ್ಟಿ ಮಾಡಿದ್ರೆ ಮಸ್ತ್ ಟೇಸ್ಟ್ ಬರ್ತದ. ನನಗೆ ಕುಡಿಬೇಕಂತ ಅನಿಸಿದ ಟೈಮ್ದಾಗ ನಾ ಇದೇ ಥರ ಮಾಡ್ಕೊಂಡು ಕುಡಿತೀನಿ. ನೀವು ಇದನ್ನು ಮಿಕ್ಸಿ ಒಳಗೆ ಹಾಕಿ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ತೆಳ್ಳಗೆ ಮಾಡಿ ಕ್ಯೂಬ್ ಮಾಡಿ ಇಟ್ಕೊಂಡ್ರೆ ಭೀ ನಡಿತೈತಿ. ಯಾರ್ಯಾರಿಗೆ ಗೆಸ್ಟ್ ಬಂದಾಗ ಪಟ್ ಅಂತ ಒಂದು ಗ್ಲಾಸ್ ಮಜ್ಜಿಗೆ ಒಳಗೆ ಅದನ್ನು ಹಾಕಿ ಅಡ್ಗಾಡ್ಸ್ಕೊಟ್ಟಿದ್ರೆ ಮುಗೀತು. ಬಂದಿದ್ದು ಗೆಸ್ಟು ಖುಷಿ ಆಗ್ತಾರೆ, ಮಾಡಿದ್ದು ನಮಗೂ ಖುಷಿ ಆಗ್ತದೆ. ಅಷ್ಟು ಮಸ್ತ್ ಇರ್ತದೆ ಇದು. ಈಗ ಇದನ್ನೆಲ್ಲ ನಾ ಪೇಸ್ಟ್ ಮಾಡ್ಕೊಂಡು ಮಜ್ಜಿಗೆ ಒಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಈ ಥರ ಒಂದು 2-3 ಸತಿ ಆ ಕಡೆದು ಈ ಕಡೆ ಅಡ್ಗಾಡ್ಸ್ಕೊಂಡ್ರೆ ನಮ್ದು ಮಟ್ಕ ಅಥವಾ ಮಸಾಲೆ ಮಜ್ಜಿಗೆ ತಯಾರಾಗ್ತದೆ. ಬನ್ರಿ ಇದು ಸರ್ವ್ ಮಾಡೋಣ. ಈಗ ನೀವು ಇದ್ರೊಳಗೆ ಐಸ್ ಕ್ಯೂಬು ಹಾಕೋಬಹುದು, ಖರೆ ನಾ ಹಾಕ್ಕೊಂಡಿಲ್ಲ, ನ್ಯಾಚುರಲ್ ಟೇಸ್ಟ್ ಇರಲಿ ಅಂತ ನಾ ಹಂಗೆ ಮಾಡಿ ಕೊಡತ್ತೀನಿ. ಐಸ್ ಹಾಕಿದ್ರೆ ಮತ್ತೊಂದು ಸ್ವಲ್ಪ ತೆಳ್ಳಗೆ ಆಗ್ತದೆ ಮಜ್ಜಿಗೆ, ಮತ್ತು ಭಾಳ ಕೋಲ್ಡ್ ಆಗ್ತದೆ, ಅದಕ್ಕೆ ಬ್ಯಾಡ್ ಅನ್ನಿಸ್ತದೆ. ನೋಡಿರಿ ಈಗ ಸರ್ವ್ ಮಾಡೋಕೆ ತಯಾರಾಗ್ಯದ ನನ್ನ ಮಟ್ಟ. ನಿಮ್ಗೆ ಈ ಸಿಂಪಲ್ ಮಸಾಲೆ ಮಜ್ಜಿಗೆ ಅಥವಾ ಮಟ್ಟ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.